ಎಕರೆ ಜಮೀನಿದೆ. ಇದಕ್ಕೆ ಅಂಬೋಡಿಯಿಂದ 2012ರಲ್ಲಿ ಹೈದರಾಬಾದ್ ತಗೊಂಡ ನಂತರ 2012ರಿಂದ ಅಲ್ಲೇ ಇದ್ದರು. ಆ ಸಣ್ಣ ಮನೆ ಕಟ್ಟಿಕೊಂಡಿದ್ದರು. ಆದರೆ ಅದಕ್ಕೆ ಯಾರೂ ಡೋರ್ ನಂಬರನ್ನು ಕೊಟ್ಟಿರಲಿಲ್ಲ. 2020ರಿಂದ 21ರ ಹೊತ್ತಿಗೆ ಮನೆ ಕಟ್ಟಿದ್ದಾರೆ. ಅದರಲ್ಲಿ 94C ಅಲ್ಲಿ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ. ಬಾಕಿ ಅವರಿಗೆ ಆಗಿದೆ ಅಲ್ಲ, ಇವರು ಅರ್ಜಿ ಹಾಕಿದ್ದಾರೆ. ಇವರು ಹಾಕಿದ್ದಾರೆ. ಆದರೆ ಇವರಿಗೆ ಮಾತ್ರ ಕೊಟ್ಟಿಲ್ಲ, ಮಂಜೂರು ಕೊಟ್ಟಿಲ್ಲ. 2015ರ ಹಿಂದಕ್ಕೆ ವಾಸವಾಗಿರುವುದಿಲ್ಲ ಎಂಬುದನ್ನು ಕೊಟ್ಟಿದ್ದಾರೆ. ಅವು ಉಳಿದವರಲ್ಲ, ಅವ್ರಿಗೆ ಮಂಜೂರು ಅವರಿಗೆಲ್ಲ ಆಗಿದೆ. ಏಕೈಕಿ ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಒಂದು ನಿಮಿಷ ಕೇಳಿ ಮಾತಾಡಿ ಸರ್, ನಾನು ಹೇಳ್ತೀನಿ. ತಿರುಗಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ಇವರು ರೇಣುಕಾರು ಇವ ಮಗಳು. ಈ ಮಗಳ ಹೆಸರಲ್ಲಿ ಮನೆ ನಂಬರ್ ಇಲ್ಲ, ಯಾವುದೂ ಇಲ್ಲ. ಮನೆ ಕಟ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೈಕೋರ್ಟಿಗೆ ಅಶೋಕಾಚಾರ್ಯ ಅಂತ ಅರ್ಜಿ ಹಾಕಿದ್ದಾರೆ. ರೇಣುಕಾ ಆಧಾರ್ ಕಾರ್ಡ್ ಅಶೋಕಾಚಾರ್ಯ ಇವರ ಮೇಲೆ ಏನಿದೆ? ಏನಿಲ್ಲ. ಅರ್ಜಿ ಹಾಕ್ಲಿಕ್ಕೆ ಕಾರಣ ಏನು? ಕಾರಣ ಇನ್ನೂ ಹೇಳ್ತೀನಿ ಸರ್. ಈ ರೇಣುಕಾ ಎಸಿ ಕುರಿಯ ಮನೆಯಲ್ಲಿ ವಾಸವಾಗಿತ್ತು. ಎಸಿ ಕುರಿಯ ಮನೆಯಿಂದ ಹೊರಗೆ ಬರುವಾಗ ಹೇಳಿದ್ರು, ನಿಮ್ಮನ್ನು ಇಲ್ಲಿ ವಾಸ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಯಾರು? ಅಶೋಕ. ಎಸಿ ಕುರಿಯರು. ಎಸಿ ಕುರಿಯೊಟ್ಟಿಗೆ ಇವರು, ಅದಕ್ಕೆ ಇವು ಹಾಕಿರೋದು. ಈ ಹಾಕೋಗಿ ಅಡ್ರೆಸ್ ಆಗಿರಬೇಕಲ್ಲ ಸರ್, ಯಾವುದೇ ಅಡ್ರೆಸ್ ಇಲ್ಲ, ಆಧಾರ್ ಕಾರ್ಡ್ ಯಾವುದೇ ಇಲ್ಲ. ಸರಿ, ಕೋರ್ಟಿಂದ ಏನೋ ಇದನ್ನು ತನಿಖೆ ಮಾಡಿ ಕ್ರಮ ಕೈಗೊಳ್ಳೋದು ಕೊಟ್ಟರು. DC ಕೊಟ್ಟರು, DCಯಿಂದ ಹೊಡೆದು ಹಾಕಿಸಿ ಅಂತ ಹೇಳಿದ್ರು. ಆದರೆ ಹೊಡೆದು ಹಾಕಿರೋ ಮನೆ ರಾಧಮ್ಮ. ಕರೆಂಟ್ ಬಿಲ್ ಇದೆ. ಫಸ್ಟ್ ನಮಗೆ ಗೊತ್ತಿರಲ್ಲ. ಆ ನಂತರ ಇವರಿಗೆ ಯಾರು ಕರೆಂಟ್ ಕೊಟ್ಟರು ಕೇಳಿದೆ. ಆವಾಗ ಬೆಳಕು ಯೋಜನೆಯಲ್ಲಿ ಕೊಟ್ಟಿರೋದು. RTIಯಲ್ಲಿ ತಗೊಂಡ ನಾನು ಯಾರ ಮನೆಯನ್ನು ಕಳಬ ಮೆಸ್ಕಾಂ ಅವರು ಬಂದು ವಿದ್ಯುತ್ ಸಂಪರ್ಕ ಕಟ್ ಮಾಡಿದಂತೆ ರಾಧಮ್ಮನ ಮನೆಯನ್ನು. ರಾಧಮ್ಮನಿಗೆ ಇವ್ರಿಗೆ ಏನು ಸಂಬಂಧ? ಈ ರೇಣುಕೆ ಇಲ್ಲವೇ ಇಲ್ಲ ಅಲ್ಲಿ ಜಾಗದಲ್ಲಿ. ಕೇಸು ರೇಣುಕಾ ಮೇಲೆ ಹಾಕಿ, ರೇಣುಕಾ ಮೇಲೆ ಮನೆ ಹೊಡೆದು ಹಾಕಿರೋ ರಾಧಮ್ಮನವರು. ಇದು ಹೇಳಿದ್ರೆ ನಮ್ಮ ಅರ್ಥ ಅಧಿಕಾರಿ ಅರ್ಥ ಆಗ್ತಾ ಇಲ್ಲ. ರೇಣುಕಾ ಹುಡುಗ ಮೇಲೆ ಕೇಸ್ ಇದ್ದು ರಾಧಮ್ಮ ಅಲ್ಲೇ ಇದು ಕಾಣ್ತದೆ. ರೇಣುಕಾ ಆ ಮನೆಯಲ್ಲಿ ಇದ್ರ? ಇಲ್ಲ, ರಾಧಮ್ಮ ಇಲ್ಲ, ಅವರು ಬಾಡಿಗೆ ಮನೆಯಲ್ಲಿ ಇತ್ತು. ಅವ್ರ ಬಾಡಿಗೆ ಮನೆ ತಹಸೀಲ್ದಾರ್ ಕೊಡಪ್ಪ. ಇದಕ್ಕೆ ಇವಾಗ